ಹಲೋ, ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀವಿ. ಶೆಫ್ ಗೀತಕ್ಕ ಇದ್ದಾರೆ. ಫಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಬಟ್ಟೆಯಲ್ಲಿ ತ್ಯಾವ ಇಲ್ದಿರ ಪೂರ್ತಿ ಒರೆಸ್ಕೊಂಡು ಹಿಂಗೆ ಒಂದು 2 ನಿಮಿಷ ಬಿಟ್ಬಿಡಿ. ಓಕೆ. ಆಮೇಲೆ ಸ್ವಲ್ಪ ನಾವೀಗ ಇದನ್ನು ಸ್ಟೀಮ್ ಮಾಡಬೇಕು. ಅವನ್ ಇರೋರು ಅವನಲ್ಲಿ ಮಾಡ್ಬೋದು. ಇನ್ ಕೇಸ್ ಅವನ್ ಇಲ್ಲ ಅಂದರೆ ಈ ಕಾಯಿಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಗೀತಕ್ಕ ಎಣ್ಣೆ ಹಚ್ಬಿಟ್ಟು ಕುಕ್ಕರಲ್ಲಾದರೆ ಒಂದು ಬಟ್ಲಲ್ಲಿ ನೀರು ಗೀರು ಏನೂ ಹಾಕೋ ಕೆಲಸ ಇಲ್ಲ. ಒಂದು ಪ್ಲೇಟೋ ಏನೋ ಇಟ್ಬಿಟ್ಟು ಒಂದು ಇಡ್ಲಿ ಸ್ಟ್ಯಾಂಡೋ ಏನಾದರೂ ಸರಿ ಒಂದು ಇಟ್ಬಿಟ್ಟು ಈ ಥರ ಎಣ್ಣೆ ಹಚ್ಚಿರೋದನ್ನ ಅದರಲ್ಲಿ ಇಟ್ಬಿಟ್ಟು ಒಂದು ವಿಜಿಲ್ ಹಾಕೋಷ್ಟು ಸ್ಟೀಮ್ ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲಿ ಕೆಳಗಡೆ ನೀರು ಇರಬೇಕಾ ಬೇಡವಾ? ಕೆಳಗಡೆ ನೀರು ಇರಬೇಕು, ತಟ್ಟೆ ಮೇಲೆ ನೀರು ಇರಬಾರ್ದು. ತಟ್ಟೆ ಮೇಲೆ ನೀರು ಇರಬಾರ್ದು. ಓಕೆ, 1 ವಿಸಿಲ್ ಸ್ಟೀಮ್. ಆದರೆ ನಾವೀಗ ಇಲ್ಲಿ ಈಸಿಯಾಗಿ ಬೇಗ ಆಗಲಿ ಅಂತ ಅವನಲ್ಲಿ ಇಡ್ತಾ ಇದ್ದೀವಿ. ಅವನಲ್ಲಿ ಇದ್ರೆ ಎಷ್ಟು ಮಿನಿಟ್ಸು? 3 ನಿಮಿಷದಿಂದ 4 ನಿಮಿಷ ತೊಗೊಳುತ್ತೆ. ಫಸ್ಟ್ 3 ನಿಮಿಷ ಇಡಿ, ಆಗಿದ್ರೆ ಅದು ಸಾಕು. ಇಲ್ಲಾಂದರೆ ಇನ್ನೊಂದು ನಿಮಿಷ ಇಟ್ಕೋಬೇಕಾಗತ್ತೆ. ಓಕೆ. ಸೊ ಈಗ ಅವನಲ್ಲಿ ಆಗ್ತಿದೆ. ಕಾಣ್ತಾ ಇದೆ. ಸೊ ಇದು ಆಗ್ತಾ ಇದೆ, ಹಬೆಯಲ್ಲಿ ಬೇಯ್ತಾ ಇದೆ. ಇವಾಗ ಇಲ್ಲಿ ಹಚ್ಚಿರೋದು ನಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದ್ದರೆ ಅಡುಗೆಗೆ ಆ ಎಣ್ಣೆ ಹಚ್ಬೋದು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಇಲ್ಲ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಏನಾದರೂ ಹಚ್ಬೋದು. ಸನ್ಫ್ಲವರ್ ಎಣ್ಣೆ. ಓಕೆ. ಅದು ಹಚ್ಚೋದು ಹೊರಗಡೆ ಇರೋ ಸಿಪ್ಪೆ ಅದ್ರದ್ದು ಡ್ರೈ ಆಗ್ದಿರ. ಸೊ 1 ಮಿನಿಟ್ ಇದೆ ನೋಡಿ. ಸೊ 3 ಮಿನಿಟ್ಸ್ಗಾಗಿದೆ. ಇದು ಮುಟ್ಟಿದ್ರೆ ಮೆತ್ತಗಿರುತ್ತೆ, ಮುಟ್ಟಿದ್ರೆ ಸಾಫ್ಟಾಗಿ ಬೆರಳು ಒಳಗಡೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇದು ಕೂಲ್ ಆಗಕ್ಕೆ ಬಿಟ್ಬಿಡಿ, ತಣ್ಣಗಾಗಕ್ಕೆ. ಎಷ್ಟು ಮಿನಿಟ್ಸು? ಕೂಲ್ ಆಗೋ ತನಕ, ತಣ್ಣಗಾಗೋ ಫುಲ್ ತಣ್ಣಗಾಗೋವರೆಗೂ ಬಿಟ್ಬಿಡಿ. ಓಕೆ. ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಅದು ಮುಂದ್ರೆ ಈ ಥರ ಬಿಟ್ಕೊಂಡುತ್ತೆ, ಬೀಜ ತೆಗೆದುಬಿಡ್ಬೋದು. ತೆಗೆದುಬಿಟ್ಟು ಈ ಥರ ಮಾಡ್ಕೊಂಬಿಡಿ. ಎಲ್ಲ ಒಂದು 6 ಪೀಸ್ ಥರ ಆಗುತ್ತೆ, ಆ ಥರ ಮಾಡ್ಕೊಳ್ಳಿ. ಓಕೆ. ಅದು ತಣ್ಣಗಾಗಬೇಕು, ಬಿಸಿಯಲ್ಲಿ ಮಾಡ್ಕೋಬೇಡಿ, ಕೈ ಸುಡುತ್ತೆ. ಇಷ್ಟು ಬಿಡಿಸಿದಾದ್ಮೇಲೆ ಒಂದು ಬಟ್ಲಲ್ಲಿ ಇಷ್ಟು ಇದು ನೋಡಿ, ಈ ಥರ ಫುಲ್ ಮುಳುಗೋ ಥರ, ಸ್ವಲ್ಪ ಮುಳುಗೋ ಥರ ಹಿಂಗೆ ಅದು ಮುಂದ್ರೆ ಬರೋ ಥರ ನಿಂಬೆ ರಸ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದು ಹಿಂಗೆ ಹಾಕ್ಬಿಟ್ಟು ದಿನ ಪೂರ್ತಿ ಬಿಟ್ಬಿಡ್ಬೇಕು. ಮಾರನೇ ದಿನ ಏನು ಮಾಡ್ಬೇಕಂತ ತೋರಿಸ್ತೀನಿ. ಓಕೆ. ಅದು ಊರಕ್ಕೆ ಬಿಡಬೇಕು ಓವರ್ ನೈಟ್. ಬರೀ ನಿಂಬೆ ರಸನಾ? ನೀರೇನು ಆ್ಯಡ್ ಮಾಡೋಂಗಿಲ್ವಾ? ಈಗ ಇಲ್ಲಿ ಫುಲ್ಲು ಲಿಕ್ವಿಡ್ ಕಾಣಿಸ್ತಿರೋದು ಫುಲ್ಲು ನಿಂಬೆ ರಸನೇ. ಓಕೆ. ಉಪ್ಪು ಮತ್ತೆ ಅರಿಶಿನ. ಖಾರ ಬಿದ್ದಿಲ್ವಾ ಇನ್ನ? ಇಲ್ಲ, ಖಾರ ಬಿದ್ದಿಲ್ಲ. ಸೊ ಇದು ಅದು ಫಸ್ಟ್ ಡೇ ಪ್ರೊಸೀಜರು. ನೆಕ್ಸ್ಟ್ ಡೇ ಏನು ಮಾಡಬೇಕು? ಸಾಸಿವೆ ತಗೊಳ್ಳಿ. ನನ್ನ ಹತ್ರ ಯೆಲ್ಲೋ ಕಲರ್ ಸಾಸಿವೆ ಇದೆ, ಅದೇ ತೊಗೊತಾ ಇದ್ದೀನಿ. ಬ್ಲ್ಯಾಕ್ ಸಾಸಿವೆ ತೊಗೊಂಡ್ರು ಪರವಾಗಿಲ್ಲ. ಓಕೆ. ಹಿಂಗೆ ಸ್ವಲ್ಪ ಜಾಸ್ತಿ ತಗೋಬೇಕು ಸಾಸಿವೆ. ಇದಕ್ಕೆ ಜಾಸ್ತಿನೇ ಇಡಿಸುತ್ತೆ, ಒಂದು 2 ಸ್ಪೂನ್ ಅಷ್ಟು ಇಡಿಸುತ್ತೆ. ಎಷ್ಟು ಇದು ಹಾಕಿದ್ದು ನಾವು ಇದರಲ್ಲಿ? ಒಂದು 6 ಕಾಯಿ ಹಾಕಿದ್ವಿ. 6 ಕಾಯಿಗೆ ಇಷ್ಟು ಸಾಸಿವೆ. ಇದು ನೀವು ಜಾಸ್ತಿ ಭಾರ ಕೊಡಬಾರ್ದು. ಸುಮ್ಮನೆ ಹಿಂಗೆ ಅಂತ ಇದ್ರೆ ನಿಧಾನಕ್ಕೆ ಅದು ಬಿಟ್ಕೊಳ್ಳುತ್ತೆ, ಸಿಪ್ಪೆ ಥರ ಬಿಟ್ಕೊಳ್ಳುತ್ತೆ. ಎಲ್ಲ ಬ್ಲ್ಯಾಕ್ದು ಹಾಗೆ ಬಿಟ್ಕೊಳ್ಳುತ್ತೆ. ಅದು ಇಲ್ಲ ಅಂಗಡಿಯಲ್ಲಿ ಅದನ್ನಾದ್ರೂ ತಗೋಬೋದು. ರಾಯ್ದಾನ ಯೆಲ್ಲೋ ಕಲರ್ದು ಇದಿಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಯಾವುದಾದ್ರೂ ಸರಿ. ಅಂಗಡಿಯಲ್ಲಿ ರಾಯ್ದಾನ ಅಂದರೆ ಕೊಡ್ತಾರೆ, ಅದಿಲ್ಲ ಅಂದರೆ ಮನೇಲಿ ಮಾಡ್ಕೊಳ್ಳೋ ಮೆಥಡ್ ಇದು. ಹೀಗೆ ಈ ಕಲ್ಲು ಎಲ್ಲರ ಮನೇಲಿ ಇಲ್ಲ ಅಂದರೆ ಒರಳಿರುತ್ತೆ, ಒರಳು ಕಲ್ಲು ಇರುತ್ತಲ್ವ ಎಲ್ಲರೂ. ಒರಳು ಕಲ್ಲು ಇರುತ್ತೆ. ಇಲ್ಲ ಒಂದು ಜಿಂಜರ್ ಗಾರ್ಲಿಕ್ ಕುಟ್ತೀವಲ್ವ, ಏನೋ ಕುಟಾಣಿಯಲ್ಲಿ ಏನಾದರೂ ಮಾಡ್ಕೋಬೋದು. ಹಿಂಗಾಗಿ ಭಾರ ಕೊಡಬಾರ್ದು, ಸುಮ್ಮನೆ ನಿಧಾನಕ್ಕೆ ಹಿಂಗೆ ಆಡಿಸ್ತಾ ಇದ್ರೆ ನೋಡಿ ಸಿಪ್ಪೆ ಬಿಟ್ಕೊಳ್ತಾ ಇದೆ ಎಲ್ಲಾನು. ಇಲ್ಲಿ ಸಾಸಿವೆ ಆಚೆ ಬರ್ತಾ ಇದೆ, ಸಿಪ್ಪೆ ಬಿಟ್ಕೊಳ್ತಾ ಇದೆ. ಆಮೇಲೆ ಸಿಪ್ಪೆ ಉಫ್ ಅಂತ ತೆಗಿತೀವ? ಹೌದು, ಸಿಪ್ಪೆ ಬೇರೆ ಮಾಡಬೇಕು. ಓಕೆ ಓಕೆ. ಹಿಂಗೆ ಪ್ಲೇಟಿಗೆ ತಗೊಳ್ಳಿ. ಈಗ ಸ್ವಲ್ಪ ಹಿಂಗೆ ಕೇರ್ಕೊಂಡ್ರೆ ನೋಡಿ ಸಿಪ್ಪೆ ಎಲ್ಲ ಬರುತ್ತೆ, ಅದನ್ನು ತೆಗೆದುಬಿಡ್ಬೇಕು. ಇಲ್ಲ ಉಫ್ ಅಂದರೂ ಹೋಗುತ್ತೆ. ನಿಮ್ಗೆ ಕೇರಕ್ಕೆ ಬರಲ್ಲ ಅಂದರೆ ಊದ್ಬಿಡಿ ಎಲ್ಲ ಹಿಂಗೆ. ಕೇರಕ್ಕೆ ಎಷ್ಟೊಂದು ಜನಕ್ಕೆ ನಂತರ ಇರೋರಿಗೆ ಸರಿಯಾಗಿ ಕೇರಕ್ಕೆ ಬರಲ್ಲ. ಸೊ ಹಿಂಗೆ ಆ ಸಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ಈಗ ಮಿಕ್ಸಿಗೆ ಹಾಕಬೇಕಾ? ಮಿಕ್ಸಿಗೆ ಹಾಕೋಂಗಿಲ್ಲ ಇದು. ಇಲ್ಲಮ್ಮ, ಮಿಕ್ಸಿಗೆ ಹಾಕಲ್ಲ ಇದು.
ಇದೆಲ್ಲ ಸಾಸಿವೆ ಬೇಳೆ ಅಂತಾರೆ ಇದನ್ನ. ಬ್ಲ್ಯಾಕ್ ಕಲರ್ದು ಹೊಟ್ಟಿರೋದು ತಗೊಂಡ್ರೆ ಈ ಥರ ಬಿಟ್ಕೊಳ್ಳುತ್ತೆ. ಹಾಂ, ಯೂಶಲಿ ನಾವು ಅಡುಗೆಗೆ ಹಾಕೋದು ವಿತೌಟ್ ಹೊಟ್ಟಿರೋದಾ? ವಿತ್ ಹೊಟ್ಟು ಹಾಕೋದು. ವಿತ್ ಹೊಟ್ಟೆ. ಅದನ್ನ ತೆಗೆದ್ರೆ ಅದೂ ಅಷ್ಟೇ. ಇದು ಸಾಸಿವೆದು ಮೈಲ್ಡ್ ಫ್ಲೇವರ್ ಇರುತ್ತೆ, ಎಲ್ಲೋ ಸಾಸಿವೆ. ಕಪ್ಪು ಸಾಸಿವೆದು ಜಾಸ್ತಿ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ. ಹಾಂ, ಸೊ ಅದರಲ್ಲಿ ಬೀಜ ಎಲ್ಲೋ ಕಲರ್ ಕ್ಲೀನಾಗಿ ಕಾಣಿಸುತ್ತೆ, ಇದಕ್ಕಿಂತ ಎಲ್ಲೋ ಕಲರ್ ಕಾಣಿಸುತ್ತೆ. ಅದ್ರೊಳಗಡೆ ಎಲ್ಲೋ ಇರುತ್ತೆ, ಬ್ಲ್ಯಾಕ್ ಒಳಗಡೆ ಎಲ್ಲೋ ಇರುತ್ತೆ. ಓಕೆ, ಇದು ಹಿಂಗೆ ಹಾಕ್ಬಿಡೋದು ಅದಕ್ಕೆ. ಇದು ನೋಡಿ ಮಸ್ಟರ್ಡ್ ಸೀಡ್ಸ್ ಅಂತ ಇದು ಹಾಕ್ಕೊಂಡು ಅಚ್ಕಾರದ ಪುಡಿ. ಅಚ್ಕಾರದ ಪುಡಿ, ಪ್ಯೂರ್ ಚಿಲ್ಲಿ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಖಾರ ತಿಂತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ನೈಸ್. ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಡಿ. ಒಂದು 3 ದಿನ 4 ದಿನ ಆದಮೇಲೆ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಜೊತೆ ಅಥವಾ ಸುಮ್ಮನೆ ಹಂಗೇನೂ ತಿನ್ಬಿಡ್ಬೋದು, ಬಾಯಿಗೆ ಒಂದೊಂದು ಪೀಸ್ ಎತ್ತಾಕೊಂಡು. ನಿಮ್ಮ ಬಾಡಿಗೆ ಬೇಕಾಗಿರೋ ವಿಟಮಿನ್ ಸಿ ಎಲ್ಲ ಇದರಲ್ಲಿ ಸಿಗುತ್ತೆ. ಸ್ವೀಟ್, ಸಕ್ಕರೆ ಬೆಲ್ಲ ನಥಿಂಗ್? ಏನೂ ಇಲ್ಲ ಇದಕ್ಕೆ, ಸಕ್ಕರೆ ಬೆಲ್ಲ ಏನೂ ಇಲ್ಲ. ಜೀರಿಗೆ ಪುಡಿ, ಮೆಂತ್ಯ ಪುಡಿ ಏನು ಬೇಕಾಗಿಲ್ಲ, ಏನು ಬೇಡ, ಇಷ್ಟೇ. ಒಂಚೂರು ಎಣ್ಣೆ ಬಿಸಿ ಮಾಡಿ ಹಾಕ್ಬಿಡೋದು ಅಷ್ಟೇ. ಒಗ್ಗರಣೆ ಹಾಕಿ ಒಗ್ಗರಣೆ ಏನು ಹಾಕೋಬೇಕಾಗಿಲ್ಲ, ಸುಮ್ಮನೆ ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಸಾಕು. ಹಿಂಗು ಏನೂ ಇಲ್ಲ? ಏನೂ ಇಲ್ಲ, ಇದಕ್ಕೆ ಹಿಂಗೆ ಬೇಕಾಗಿಲ್ಲ. ಇದಕ್ಕೆ ಸಾಸಿವೆ ಎಲ್ಲಿರುತ್ತೋ ಅಲ್ಲಿ ಹಿಂಗೆ ಬೇಕಾಗಿಲ್ಲ. ಓಕೆ, ಒಂದು 4-5 ಸ್ಪೂನಷ್ಟು ಎಣ್ಣೆ. ಹಿಂಗೆ ಇದು ಯಾವ ಎಣ್ಣೆ ಯೂಸ್ ಮಾಡ್ತಿದ್ದೀಯಾ? ನಾನು ಎಳ್ಳೆಣ್ಣೆ ಹಾಕಿದ್ದೀನಿ. ಓಕೆ, 4-5 ಸ್ಪೂನಷ್ಟು, 6 ಕಾಯಿಗೆ. 6 ಕಾಯಿಗೆ. ಇದು ಬೆಚ್ಚಗಾಗಬೇಕಾ, ತುಂಬ ಬಿಸಿ ಆಗಬೇಕಾ? ಸ್ವಲ್ಪ ಬಿಸಿ ಆಗಬೇಕು. ಲೈಟಾಗಿ ಹೊಗೆ ಬರೋಕ್ಕೆ ಶುರುವಾಗುತ್ತೆ, ಆವಾಗ ನಿಲ್ಲಿಸ್ಕೊಂಬಿಡಿ. ಪೂರ್ತಿ ಕುದಿಬಾರ್ದು, ಸ್ವಲ್ಪ ಅದು ಸಾಸಿವೆ ಸಿಡಿಯೋದಕ್ಕೆ ಎಷ್ಟು ಕಾಯಿಸ್ಕೊತೀವಿ ಅಷ್ಟು ಕಾಯಿಸ್ಕೊಂಡ್ರೆ ಸಾಕು. ಇದರಲ್ಲಿ ಹಿಂಗೆ ಹಾಕ್ಬಿಟ್ಟು ಕಲಿಸ್ಕೊಂಡ್ಬಿಡೋದು ಅಷ್ಟೇ. ಈಗ ಕಲಸಿ ಎಷ್ಟು ದಿವಸ ನೆನೆ ಇಡಬೇಕು ಅದನ್ನು? ಒಂದು 2 ದಿನ ಇಟ್ಟು ಆಮೇಲೆ ತಿನ್ಬೋದು. ನೆನೆ ಇಡೋದು ಆಚೆನಾ ಫ್ರಿಜ್ಜಲ್ಲ? ಆಚೆ ಏನೋ ಇಡೋ ಕೆಲಸ ಇಲ್ಲ, ಎಲ್ಲ ಹಾಕ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಹಾಕ್ಬಿಟ್ರೆ ಒಂದು 6 ತಿಂಗಳಾದರೂ ಏನೂ ಆಗಲ್ಲ ಇದು. ಗುಡ್. ಏನೋ ಹೇಳ್ತಿದ್ದೆ, ಎಣ್ಣೆ ಹಾಕವ ಮರ್ತೋದೆ. ಎಣ್ಣೆ ಆಗಿತ್ತು ಸ್ವಲ್ಪ. ನನಗೆ ಇಷ್ಟೊಂದು ಬೇಡ ಅಂದರೆ ನೀವು ಸ್ವಲ್ಪ ಕಮ್ಮಿನೂ ಹಾಕ್ಕೋಬೋದು, ಒಂದು 3 ಸ್ಪೂನ್ ಅಷ್ಟು ಹಾಕ್ಕೋಬೋದು. ಇಷ್ಟಿದ್ರೆ ಕೈಡೆಲ್ಲ ಬೇಗ ಪ್ರಿಸರ್ವೇಟಿವ್ ಥರ ಇರುತ್ತೆ. ಆಮೇಲೆ 2-3 ಪೀಸು ನೀವು. ಈಗ ಎಣ್ಣೆ ಹಾಕಿದ್ದು ಎಳ್ಳೆಣ್ಣೆ, ಬಟ್ ನಾವು ಯಾವ್ಯಾವ ಎಣ್ಣೆ ಹಾಕೋಬೋದು? ಎನಿ ಎಣ್ಣೆ, ಕಡಲೆಕಾಯಿ, ಸನ್ಫ್ಲವರ್ ಆಯಿಲ್, ಕಡಲೆಕಾಯಿ, ಸಾಸಿವೆ ಎಣ್ಣೆ, ನಿಮ್ಮ ರೀಜನ್ನಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೋ, ನಿಮ್ಗೆ ಏನು ಟೇಸ್ಟ್ ಇಷ್ಟ ಸರಿ ಅನಿಸುತ್ತೋ ಅದನ್ನು ಹಾಕ್ಕೋಬೋದು. ಕೊಬ್ಬರಿ ಎಣ್ಣೆ ಹಾಕಲ್ಲ? ಮತ್ತೆ ಕೊಬ್ಬರಿ ಎಣ್ಣೆ ಹಾಕಲ್ಲ. ನಾನು ಟ್ರೈ ಮಾಡಿಲ್ಲ, ನೀವೊಂದ್ಸಲ ಟ್ರೈ ಮಾಡಿ. ಕೇರಳದಲ್ಲಿರೋರಾದರೆ ಕೊಬ್ಬರಿ ಎಣ್ಣೆ ಹಾಕ್ತಾರೇನೋ ಗೊತ್ತಿಲ್ಲ. ಸೊ ಈ ಥರ ಜಾರಲ್ಲಿ ಹಾಕ್ಕೊಂಡು ಮುಚ್ಚಿಟ್ಬಿಟ್ಟು ಕೀಪ್ ಇಟ್ ಇನ್ ಫ್ರಿಜ್ ಅಷ್ಟೇ. ಹಿಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೋದು. ಬೇಕಂದರೆ ಒಗ್ಗರಣೆ ಹಾಕಿದಾಗ ನಿಮ್ಗೆ ಅದಿನ್ನೂ ಚೆನ್ನಾಗಿ ಸೊ ಉಪ್ಪಿನಕಾಯಿ ರೆಡಿ.